ಹಾಲ್ ಹೇಗಿದ್ದೀರಾ ಎಲ್ಲರೂ? ಆಫ್ಟರ್ ದಿ ಲಾಂಗ್ ಟೈಮ್ ವೀಡಿಯೋ ಲೋಡ್ ಮಾಡ್ತಿದ್ದೀನಿ. ಹೇಗಾಗ್ಬಿಟ್ಟಿದೆ ಅಂದರೆ ವೀಡಿಯೋ ಮಾಡೋಕ್ಕೆ ಟೈಮ್ ಇದ್ದಾಗ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ, ಇಂಟ್ರೆಸ್ಟ್ ಇದ್ದಾಗ ಟೈಮೇ ಸಾಕಾಗ್ತಾ ಇರಲಿಲ್ಲ. ಸೊ ಫೈನಲಿ ಎರಡನ್ನೂ ಅಸೆಂಬಲ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ತುಂಬಾ ಸ್ಪೆಷಲ್ ಡೇ, ಹಾಗೆ ಇಂಟ್ರೆಸ್ಟಿಂಗ್ ಕೂಡ ಆಗಿರುತ್ತೆ. ಯಾಕೆ, ಏನು, ಹೇಗೆ ಅಂತೆಲ್ಲ ವೀಡಿಯೋ ಸ್ಕಿಪ್ ಮಾಡದೆ ಫುಲ್ ನೋಡಿ ಗೊತ್ತಾಗುತ್ತೆ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಕೊಡಿ. ನಾನಿವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಸ್ನಾನನೂ ಕೂಡ ಮುಗಿಸಿ ಹೊರಗಡೆ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕೆಲಸಕ್ಕಿಂತ ರಂಗೋಲಿ ಕೆಲಸ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನನಗೆ ಸ್ಕೂಲ್ ಡೇಸಿಂದನೂ ಕೂಡ ರಂಗೋಲಿ ಹಾಕೋದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅದಕ್ಕೆ ಅಂತಲೇ ಬುಕ್ ಇಟ್ಕೊಂಡು ಬಿಡಿಸ್ತಾ ಇದ್ದೆ. ಹಾಗೆ ಸುಮಾರು ಪ್ರೈಸಸ್ ಕೂಡ ತಗೊಂಡಿದ್ದೀನಿ ಸ್ಕೂಲ್ ಡೇಸ್ಲಿ. ಹಾಗೆ ಈ ಕೆಲಸನೂ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ನಾನು ಅಂದ್ಕೊಂಡಾಗೆ ಪೂಜೆ ಆದರೆ ಸಮಾಧಾನ, ಇಲ್ಲಾಂದರೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇರಲ್ಲ. ಹಾಗಾಗಿ ಪೂಜೆಗೆ ಸ್ವಲ್ಪ ಜಾಸ್ತಿನೇ ಟೈಮ್ನ ಕನ್ಸ್ಯೂಮ್ ಮಾಡ್ಕೊಳ್ತೀನಿ ನಾನು. ಇನ್ನು ಈ ಪೂಜೆ ಕೆಲಸನೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ಟಿಫನ್ ಕೂಡ ಹಾಗೆ ಬೇಗ ಮುಗಿಸ್ಕೊಂಡೆ. ಅದನ್ನೇನು ಶೂಟ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳಿ. ಹಾಗೆ ಇವತ್ತು ಸ್ಪೆಷಲ್ ಡೇ ಅಲ್ವಾ, ಹಾಗಾಗಿ ಪಾಯಸ ಮಾಡ್ಕೊಳ್ಳೋಣ ಅಂಥೇಳಿ ಅವಲಕ್ಕಿ ಪಾಯಸನೇ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಅದಕ್ಕೆ ಕುಕ್ಕರಿಗೆ ಸ್ವಲ್ಪ 1-2 ಸ್ಪೂನು ತುಪ್ಪನ ಹಾಕ್ಕೊಂಡು ಡ್ರೈ ಫ್ರೂಟ್ಸು, ಗೋಡಂಬಿ, ದ್ರಾಕ್ಷಿ, ಬಾದಾಮನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಕುಕ್ಕರ್ಗೆ ಅವಲಕ್ಕಿನ ನಾನು ತೊಗೊಳ್ತಾ ಇದ್ದೀನಿ. ಅವಲಕ್ಕಿನ ನೋಡಿಕೊಂಡು ಅದನ್ನು ಡೈರೆಕ್ಟಾಗಿಯೇ ಕ್ಲೀನ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೊಂಡು ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಗೋಲ್ಡನ್ ಕಲರ್ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಹಾಲನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 1/4 ಭಾಗ ಅವಲಕ್ಕಿ ಮೇಲೆ ಒಂದು 1/4 ಭಾಗ ಆಗೋಷ್ಟು ಅದು ಬೇಯಬೇಕು. ಹಾಗಾಗಿ ಹಾಲನ್ನ ಹಾಕ್ಕೊಂಡು ಒಂದು 2 ವಿಷಲ್ನ ಹೊಡೆಸ್ಕೊಳ್ತೀನಿ. ಹಾಗೆ ಅದಕ್ಕೆ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೇರೆ ಪಾತ್ರೆಗೆ ಬೆಲ್ಲನ ಹಾಕ್ಕೊಂಡು ಪಾಕನ ಮಾಡ್ಕೊಳ್ಬೇಕು. ಪಾಕ ತುಂಬ ಗಟ್ಟಿಯಾಗಬೇಕಂತ ಏನಿಲ್ಲ, ಅದು ಪಾಕ ಕರಗಷ್ಟಿದ್ರೆ ಸಾಕು, ಬೆಲ್ಲ ಕರಗಿರ್ಬೇಕಷ್ಟೇ, ಅಷ್ಟಿದ್ರೆ ಸಾಕಾಗುತ್ತೆ. ಹಾಗೆ ವಿಷಲ್ ಹೊಡೆಸಿದ್ನಲ್ಲ ನಾನು ಅವಲಕ್ಕಿ, ಅದಕ್ಕೆ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ, ಇನ್ನೇನಿಲ್ಲ ಕೆಲಸ. ಯಾಕಂದರೆ ತುಪ್ಪ ಎಲ್ಲ ಒಗ್ಗರಣೆಗೆ ಹಾಕಿರ್ತೀವಿ, ಗೋಡಂಬಿ ದ್ರಾಕ್ಷಿನೂ ಇರುತ್ತೆ. ಸೊ ಅದಕ್ಕೆ ನಾವು ಅದನ್ನು ಪಾಕನ ಮಿಕ್ಸ್ ಮಾಡಿಕೊಂಡ್ರೆ ಪಾಯಸ ರೆಡಿಯಾಗಿಬಿಡುತ್ತೆ. ಅಂದರೆ ಇದನ್ನು ಶುಗರ್ ಕೂಡ ನಾವು ಆ್ಯಡ್ ಮಾಡ್ಕೊಂಡಿಲ್ಲ, ಹಾಗಾಗಿ ಇದು ತುಂಬಾ ಹೆಲ್ದಿ ಕೂಡ ಇರುತ್ತೆ. ಈವನ್ ಶುಗರ್ ಪೇಷಂಟ್ಸ್ ಕೂಡ ಇದನ್ನು ನಾವು ಕೊಡ್ಬೋದು. ತುಂಬಾ ಹೆಲ್ದಿಯಾಗಿದೆ ಆ್ಯಂಡ್ ಸಿಂಪಲ್ ಕೂಡ, ತುಂಬ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಅರ್ಜೆಂಟಲ್ಲಿ ಏನಾದರೂ ಒಂದು ಫಂಕ್ಷನ್ಗೆ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದರು ಅಂದರೆ ಅರ್ಜೆಂಟಾಗಿ ಕೂಡ ನೀವು ಮಾಡ್ಕೊಳ್ಬೋದು. ಟೇಸ್ಟಿಯಾಗಿರುತ್ತೆ. ಖಂಡಿತ ರೆಕಮೆಂಡ್ ಮಾಡ್ತೀನಿ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಮಾಡಿರೋದು, ತುಂಬಾ ಚೆನ್ನಾಗಿ ಬಂತು. ನಮ್ಮ ಮನೆಯಲ್ಲೂ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ಎಲ್ಲ ಕೆಲಸಗಳನ್ನು ಮುಗಿಸಿ ಹೊರಗಡೆ ಹೊರಟಿದ್ದೀನಿ ಶಾಪಿಂಗ್ಗೆ. ಸ್ಯಾರಿ ತೊಗೋಬೇಕಿತ್ತು, ಸೊ ನ್ಯೂ ಸುಮಂಗಲಿಗೆ ಹೊರಟಿದ್ದೀನಿ. ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನೋಡ್ತಿದ್ದೆ, ನ್ಯೂ ಸ್ಟಾಕ್ಸ್ಗಳು ಅರೈವಲ್ ಆಗಿದೆ ಅಂತೇಳಿ ತೋರಿಸ್ತಾ ಇದ್ರು. ನನಗೂ ತುಂಬಾ ಇಷ್ಟ ಆಗಿತ್ತು ಸ್ಯಾರೀಸು. ಸೊ ಒಂದ್ಸಲ ನೋಡೋಣ, ಟ್ರೈ ಮಾಡೋಣ, ಹೋಗೋಣ ಅಂತೇಳಿ ಬಂದಿದ್ದೀನಿ. ನಾನೇನಿದು ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಬರ್ತಾ ಇರೋದು ಈ ಶೋರೂಮ್ಗೆ. ಬಟ್ ನಾನು ಬಂದಾಗ ಸ್ಟಾಕು ಇರಲಿಲ್ಲ, ನಾನು ನೋಡಿದ ಸ್ಯಾರಿ ಸಿಕ್ಕಲಿಲ್ಲ, ಸ್ಟಾಕ್ ಔಟ್ ಆಗಿಬಿಟ್ಟಿತ್ತು. ಸೊ ಬೇರೆ ಸ್ಯಾರಿನೇ ನೋಡಿ ನಾನು ತಗೊಂಡೆ. ಟೋಟಲಾಗಿ 2 ಸ್ಯಾರಿ ತೊಗೊಂಡ್ವಿ. ನಮ್ಮ ಅತ್ತೆಗೊಂದು, ನನಗೊಂದು ಸ್ಯಾರಿನ ತೊಗೊಂಡ್ವಿ. ನಮ್ಮದು ಸೆಲೆಕ್ಷನ್ ಮಾಡೋಷ್ಟರಲ್ಲೇ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ಸ್ಪೆಷಲ್ ಡೇ ಅಂತ ಹೇಳ್ತಾ ಇದ್ದೆ ಅಲ್ವಾ. ಸೊ ಏನು ಸ್ಪೆಷಲ್ ಡೇ ಇವತ್ತು ಅಂತಂದರೆ, ನಮ್ಮತ್ತೆ ಬರ್ತಡೇ ಇವತ್ತು. ಸೊ ಇವತ್ತಿಗೆ 60 ಇಯರ್ಸ್ ಕಂಪ್ಲೀಟೆಡ್. ಸೊ ಮನೇಲೇ ಒಂದು ಸಣ್ಣ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಈಗಿನ ಜನ್ರೇಷನ್, ನಮಗೆ ಕಾಮನ್ ಅನಿಸುತ್ತೆ
ಈ ಸೆಲೆಬ್ರೇಷನ್, ಕೇಕ್ ಕಟ್ಟಿಂಗ್ ಎಲ್ಲ ಅವರಿಗೆ ನ್ಯೂ ಫೀಲಿಂಗ್ ಅದು. ಸೊ ಅವರಿಗೂ ಆ ಎಕ್ಸೈಟ್ಮೆಂಟ್ ಆ್ಯಂಡ್ ಖುಷಿ ಸಿಗಲಿ ಅಂತ ಹೇಳಿ ಒಂದು ಸಣ್ಣ ಸೆಲೆಬ್ರೇಷನ್ನ ಮಾಡ್ತಾಯಿದ್ದೀವಿ. ಅವರಿಗೆ ನಮ್ಮ ಸಂತೋಷ ಆಗಿ ಉತ್ಸಾಹ ನೋಡೇ ತುಂಬ ಖುಷಿಯಾಯಿತು. ಹಾಗೆ ನಾವು ಎಷ್ಟು ಲವ್ ಆ್ಯಂಡ್ ರೆಸ್ಪೆಕ್ಟ್ ಕೊಡ್ತೀವಿ ನಮ್ಮ ಹಿರಿಯರಿಗೆ, ಹಾಗೆ ನಮ್ಮ ಮಕ್ಕಳು ಅದನ್ನೇ ನೋಡಿ ಕಲಿತಾರೆ. ನನ್ನ ಮಕ್ಕಳಿಗೆ ತುಂಬಾ ಖುಷಿಯಾಯಿತು ಅಜ್ಜಿಗೆ ಕೇಕ್ ಕಟ್ ಮಾಡಿಸಿದ್ದನ್ನು ನೋಡಿ. ಇವತ್ತಿನ ನನ್ನ ಒಂದು ಸಣ್ಣ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.